ವೆಂಕಟಾಚಲಪತಿ ಚಿತ್ರದುರ್ಗದಿಂದ ಇದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವೆಂಕಟಾಚಲಪತಿ. ಒಟ್ಟು 15ಕ್ಕೂ ಹೆಚ್ಚು ಒಕ್ಕೂಟಗಳಿದ್ದಾವೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಒಕ್ಕೂಟ ಇದೆ. ಬೆಂಗಳೂರು ಅಂತ ಹೇಳಿದ್ರೆ ಬೆಮೂಲಿಂದ ಬರುತ್ತೆ, ಚಿತ್ರದುರ್ಗ ಚಿಮೂಲ್ ಅಂತಿದೆಯಾ ಅಥವಾ ಯಾವ ಒಕ್ಕೂಟಕ್ಕೆ ಬರುತ್ತೋ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅಲ್ಲಿನ ಗ್ರಾಹಕರು ಏನು ಹೇಳ್ತಾರೆ ಅಂತ ₹2 ಹೆಚ್ಚಳ ಆಗಿದ್ದಕ್ಕೆ? ವಾಸುದೇವ್, ಏನು ಸರ್ಕಾರ ನಿನ್ನೆ ಹಾಲಿನ ದರವನ್ನು ಹೆಚ್ಚಳ ಮಾಡಿರುವಂಥದ್ದು, ₹2 ಹೆಚ್ಚಳ ಮಾಡಿರುವಂಥದ್ದು, ಅದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಹೊರೆ ಆಗ್ತಿರುವಂಥದ್ದು, ಮತ್ತು ಏನು ಹಾಲು ಮಾರಾಟ ಮಾಡುವಂಥ ರೈತರು ಏನು ಬೆಳಗ್ಗೆ 4 ಗಂಟೆಗೆ ಎದ್ದು ಶ್ರಮ ಪಟ್ಟು ಹಾಲನ್ನು ಹಾಕ್ತಾರೆ, ಅವರು ಸಹ ಒಂದು ಅಸಮಾಧಾನ ಭುಗಿಲೆದ್ದಿರುವಂಥದ್ದು. ನಮ್ಮ ಜೊತೆ ಈಗ ಮಾತಾಡೋದಕ್ಕೆ ಹಾಲು ಮಾರಾಟ ಮಾಡುವಂಥ ನಮ್ಮ ಅನ್ನದಾತರಿದ್ದಾರೆ, ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಏನು ಅಭಿಪ್ರಾಯ ಇದೆ ಅವರು ಈ ಒಂದು ದರ ಹೆಚ್ಚಳ ಮಾಡಿರೋದ್ರ ಬಗ್ಗೆ? ಸರ್, ನಿನ್ನೆ ಒಂದು ಸರ್ಕಾರ ₹2 ಹಾಲಿನ ದರ ಹೆಚ್ಚಳ ಮಾಡಿದರೆ ಏನು ಹೇಳ್ತೀರಾ ಸರ್? ಸರ್, ಸರ್ಕಾರ ಪಂಚ ಗ್ಯಾರಂಟಿ ಅಂತ ಮಾಡಿದೆ. 5 ಗ್ಯಾರಂಟಿಗೋಸ್ಕರ ಪ್ರತಿಯೊಂದು ದುಬಾರಿ ಮಾಡ್ತೈತೆ. ಹೋದ ವಾರ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿರ. ಈಗ ಹಾಲಿನ ದರ ರೈತರಿಗೆ ₹2 ಕೊಟ್ಟು ಖುಷಿ ಪಡೋಣ. 2023 ಭೀಕರ ಬರಗಾಲ ಬಂದರೂ ರಾಜ್ಯ ರೈತರು ಯಾವ ರೀತಿ ಜನಗಳು ತೊಂದರೆ ಆಗದಲ್ಲಿ ಜನಗಳು ನಮ್ಮ ರೈತರು ಇಲ್ಲೆಲ್ಲ ಹೋಗಿ ಕಿಲೋಮೀಟರ್ 5-10 ಕಿಲೋಮೀಟರ್ ಗಂಟೆ ಹೋಗಿ ದೂರ ಹೋಗಿ ನಾನು ಕಂಡದು ಹಸೆ ಹುಲ್ ತಂದು ದನ ಸಾಕಿರೋದು. ಯಾಕಂದರೆ ಹಸಿಮೇವು ಕೊಟ್ಟರು ಮಾತ್ರ ಹಾಲು ಕೊಟ್ಟು ಚೆನ್ನಾಗಿ ಕೊಡ್ತಿದ್ದು, ಒಣಮೇವು ಕೊಟ್ಟರು ಹಾಲು ಕೊಡಲ್ಲ. ಈಗ ಅಂಥರಲ್ಲಿ ಬೂಸ ರೇಟ್ ಎಲ್ಲ ದುಬಾರಿ ಐತೆ. ನಾವು ಏನು ತರ್ತಕ್ಕಂಥ ಹಾಲಿಗೆ ಹಸು ಕೊಡ್ಬೇಕಾ ಎಲ್ಲ ವಸ್ತು ದುಬಾರಿ ಇದೆ. ನಮ್ಮ ಹಾಲಿನ ರೇಟ್ ಮಾತ್ರ ₹35 ಅಷ್ಟೇ ಇದೆ. ₹29 80 ಇದು ಕೊಡ್ತಾರೆ ಲೀಟ್ರ್, ₹5 ಸಬ್ಸಿಡಿ ಅಂತ ಕೊಡ್ತಾರೆ. ಆ ಸಬ್ಸಿಡಿ ಆಗ್ಬಿಟ್ಟು ರೈತ ಕರೆಕ್ಟ್ ತಿಂಗಳು ಆಗ್ತಿಲ್ಲ. ಅದನ್ನ ಯಾವಾಗ ತಿಂಗಳು 3 ತಿಂಗಳು 4 ತಿಂಗಳು ಸರ್ಕಾರ ಯಾವಾಗ ಆಗ್ತಾರೆ. ಈಗ ರೈತರು ಮಾತ್ರ ಇಷ್ಟು ಕಷ್ಟಪಟ್ಟರು ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ತನ್ನ ಮಕ್ಕಳನ್ನ ಓದೋ ಮಕ್ಕಳನ್ನ ಕರ್ಕೊಂಡೋಗಿ ಹಸಿ ಮೇವು ತರ ಕರ್ಕೊಂಡೋಗ್ತೀವಿ ಮಕ್ಕಳು. ನಾವು ಸಣ್ಣ ಮಕ್ಕಳನ್ನ ಸಮೇತ, ಯಾಕಂದ್ರೆ ಹಸುಗೆ ಹಸಿಮೆ ಬೇರ್ಬೇಕಂತೇಳಿ ಇದೆಲ್ಲಿ ಯಾವ ಮಾರ್ಕೆಟ್ ಸಿಗಲ್ಲ. ಅದು ಒಣ ಬೇಕು ಸಿಗುತ್ತಾರೆ, ಹಸಿಮೆಯಲ್ಲಿ ಸಿಗಲ್ಲ. ಅದು ನಾವು ದಿವಸ ಕೈ ಕಿತ್ಕೊಂಡು ಬರೋಲ್ಲ ಅದನ್ನ ಹಸಿಮೇವನ್ನ ಅಂತ. ಯಾಕಂದ್ರೆ 23 ಬಾರಿ ಬರಗಾಲ ಬಂತಲ್ಲ, ಎಲ್ಲೆಲ್ಲಿ ಮೇವು ಸಿಗ್ತಿರಲ್ಲ ಅಂತ ಪರಿಸ್ಥಿತಿ ಹೇಳ್ಬಾರ್ದು. ಕಷ್ಟಪಟ್ಟು ರೈತರು ಅಂತ ಕಷ್ಟಪಟ್ಟು ರೈತರಿಗೆ ₹2 ₹5 ಕೊಟ್ಟು ಖುಷಿ ಪಡಬೇಕಾರೆ ರೈತರಿಗೆ, ಆ ರೈತ ಕಷ್ಟಪಟ್ಟು ಪ್ರತಿಫಲ ಸಿಗುತ್ತೆ ಅದು. ಆದ್ರೆ ಇವರು ನೀವು ಡಿ ಕೆ ಶಿವಕುಮಾರ್ ಹೇಳ್ತಾರೆ ರೈತರು ಒತ್ತಾಯ ಅಂತ. ರೈತರು ₹2 ಒತ್ತಾಯ ಮಾಡಿಲ್ಲ. ಇವರು 50 ml ಜಾಸ್ತಿ ಕೊಡ್ತೀವಿ ಅಂತೇಳಿ, ಅದು 50 ml ಜಾಸ್ತಿ ₹2 20% ಬೀಳುತ್ತೆ ಒಂದು 100 ml-ಗೆ 50 ml. ಅದರಿಂದ ₹2 ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಯಾರು ನಿಲ್ಕೊಂಡು ಮನೆ ಅಳ್ತಾ ಮಾಡ್ತಾರೆ, ಮೇಜರ್ ಮಾಡ್ತಾಂಡ ಅದನ್ನ ಅಳ್ತಾನ. 5 ಮಲ್ ಯಾರು ಅಳ್ತಾ ಮಾಡ್ತಾರೆ. ಈಗ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಕೂಡಲೇ ಆ ರೈತಿಗೆ ಕೊಟ್ಟು ₹2 ಖುಷಿ ಪಡೋಣ. ಇದು ಉಗ್ರ ಹೋರಾಟ ಮಾಡ್ತಾವೆ. ರೈತ ಕೊಡಲಿಲ್ಲ ಭಾರಿ ಹೋರಾಟ ಮಾಡ್ತೇವೆ ನಾವು. ಓಕೆ, ಥ್ಯಾಂಕ್ ಯು ವೆಂಕಟಾಚಲಪತಿ ಚಿತ್ರದುರ್ಗದಿಂದ ಇದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವೆಂಕಟಾಚಲಪತಿ. ಒಟ್ಟು 15ಕ್ಕೂ ಹೆಚ್ಚು ಒಕ್ಕೂಟಗಳಿದ್ದಾವೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಒಕ್ಕೂಟ ಇದೆ. ಬೆಂಗಳೂರು ಅಂತ ಹೇಳಿದ್ರೆ ಬೆಮೂಲಿಂದ ಬರುತ್ತೆ, ಚಿತ್ರದುರ್ಗ ಚಿಮೂಲ್ ಅಂತಿದೆಯಾ ಅಥವಾ ಯಾವ ಒಕ್ಕೂಟಕ್ಕೆ ಬರುತ್ತೋ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅಲ್ಲಿನ ಗ್ರಾಹಕರು ಏನು ಹೇಳ್ತಾರೆ ಅಂತ ₹2 ಹೆಚ್ಚಳ ಆಗಿದ್ದಕ್ಕೆ? ವಾಸುದೇವ್, ಏನು ಸರ್ಕಾರ ನಿನ್ನೆ ಹಾಲಿನ ದರವನ್ನು ಹೆಚ್ಚಳ ಮಾಡಿರುವಂಥದ್ದು, ₹2 ಹೆಚ್ಚಳ ಮಾಡಿರುವಂಥದ್ದು, ಅದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಹೊರೆ ಆಗ್ತಿರುವಂಥದ್ದು, ಮತ್ತು ಏನು ಹಾಲು ಮಾರಾಟ ಮಾಡುವಂಥ ರೈತರು ಏನು ಬೆಳಗ್ಗೆ 4 ಗಂಟೆಗೆ ಎದ್ದು ಶ್ರಮ ಪಟ್ಟು ಹಾಲನ್ನು ಹಾಕ್ತಾರೆ, ಅವರು ಸಹ ಒಂದು ಅಸಮಾಧಾನ ಭುಗಿಲೆದ್ದಿರುವಂಥದ್ದು. ನಮ್ಮ ಜೊತೆ ಈಗ ಮಾತಾಡೋದಕ್ಕೆ ಹಾಲು ಮಾರಾಟ ಮಾಡುವಂಥ ನಮ್ಮ ಅನ್ನದಾತರಿದ್ದಾರೆ, ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಏನು ಅಭಿಪ್ರಾಯ ಇದೆ ಅವರು ಈ ಒಂದು ದರ ಹೆಚ್ಚಳ ಮಾಡಿರೋದ್ರ ಬಗ್ಗೆ? ಸರ್, ನಿನ್ನೆ ಒಂದು ಸರ್ಕಾರ ₹2 ಹಾಲಿನ ದರ ಹೆಚ್ಚಳ ಮಾಡಿದರೆ ಏನು ಹೇಳ್ತೀರಾ ಸರ್? ಸರ್, ಸರ್ಕಾರ ಪಂಚ ಗ್ಯಾರಂಟಿ ಅಂತ ಮಾಡಿದೆ. 5 ಗ್ಯಾರಂಟಿಗೋಸ್ಕರ ಪ್ರತಿಯೊಂದು ದುಬಾರಿ ಮಾಡ್ತೈತೆ. ಹೋದ ವಾರ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿರ. ಈಗ ಹಾಲಿನ ದರ ರೈತರಿಗೆ ₹2 ಕೊಟ್ಟು ಖುಷಿ ಪಡೋಣ. 2023 ಭೀಕರ ಬರಗಾಲ ಬಂದರೂ ರಾಜ್ಯ ರೈತರು ಯಾವ ರೀತಿ ಜನಗಳು ತೊಂದರೆ ಆಗದಲ್ಲಿ ಜನಗಳು ನಮ್ಮ ರೈತರು ಇಲ್ಲೆಲ್ಲ ಹೋಗಿ ಕಿಲೋಮೀಟರ್ 5-10 ಕಿಲೋಮೀಟರ್ ಗಂಟೆ ಹೋಗಿ ದೂರ ಹೋಗಿ ನಾನು ಕಂಡದು ಹಸೆ ಹುಲ್ ತಂದು ದನ ಸಾಕಿರೋದು. ಯಾಕಂದ್ರೆ ಹಸಿಮೇವು ಕೊಟ್ಟರು ಮಾತ್ರ ಹಾಲು ಕೊಟ್ಟು ಚೆನ್ನಾಗಿ ಕೊಡ್ತಿದ್ದು, ಒಣಮೇವು ಕೊಟ್ಟರು ಹಾಲು ಕೊಡಲ್ಲ. ಈಗ ಅಂಥರಲ್ಲಿ ಬೂಸ ರೇಟ್ ಎಲ್ಲ ದುಬಾರಿ ಐತೆ. ನಾವು ಏನು ತರ್ತಕ್ಕಂಥ ಹಾಲಿಗೆ ಹಸು ಕೊಡ್ಬೇಕಾ ಎಲ್ಲ ವಸ್ತು ದುಬಾರಿ ಇದೆ. ನಮ್ಮ ಹಾಲಿನ ರೇಟ್ ಮಾತ್ರ ₹35 ಅಷ್ಟೇ ಇದೆ. ₹29 80 ಇದು ಕೊಡ್ತಾರೆ ಲೀಟ್ರ್, ₹5 ಸಬ್ಸಿಡಿ ಅಂತ ಕೊಡ್ತಾರೆ. ಆ ಸಬ್ಸಿಡಿ ಆಗ್ಬಿಟ್ಟು ರೈತ ಕರೆಕ್ಟ್ ತಿಂಗಳು ಆಗ್ತಿಲ್ಲ. ಅದನ್ನ ಯಾವಾಗ ತಿಂಗಳು 3 ತಿಂಗಳು 4 ತಿಂಗಳು ಸರ್ಕಾರ ಯಾವಾಗ ಆಗ್ತಾರೆ. ಈಗ ರೈತರು ಮಾತ್ರ ಇಷ್ಟು ಕಷ್ಟಪಟ್ಟರು ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ತನ್ನ ಮಕ್ಕಳನ್ನ ಓದೋ ಮಕ್ಕಳನ್ನ ಕರ್ಕೊಂಡೋಗಿ ಹಸಿ ಮೇವು ತರ ಕರ್ಕೊಂಡೋಗ್ತೀವಿ ಮಕ್ಕಳು. ನಾವು ಸಣ್ಣ ಮಕ್ಕಳನ್ನ ಸಮೇತ, ಯಾಕಂದ್ರೆ ಹಸುಗೆ ಹಸಿಮೆ ಬೇರ್ಬೇಕಂತೇಳಿ ಇದೆಲ್ಲಿ ಯಾವ ಮಾರ್ಕೆಟ್ ಸಿಗಲ್ಲ. ಅದು ಒಣ ಬೇಕು ಸಿಗುತ್ತಾರೆ, ಹಸಿಮೆಯಲ್ಲಿ ಸಿಗಲ್ಲ. ಅದು ನಾವು ದಿವಸ ಕೈ ಕಿತ್ಕೊಂಡು ಬರೋಲ್ಲ ಅದನ್ನ ಹಸಿಮೇವನ್ನ ಅಂತ. ಯಾಕಂದ್ರೆ 23 ಬಾರಿ ಬರಗಾಲ ಬಂತಲ್ಲ, ಎಲ್ಲೆಲ್ಲಿ ಮೇವು ಸಿಗ್ತಿರಲ್ಲ ಅಂತ ಪರಿಸ್ಥಿತಿ ಹೇಳ್ಬಾರ್ದು. ಕಷ್ಟಪಟ್ಟು ರೈತರು ಅಂತ ಕಷ್ಟಪಟ್ಟು ರೈತರಿಗೆ ₹2 ₹5 ಕೊಟ್ಟು ಖುಷಿ ಪಡಬೇಕಾರೆ ರೈತರಿಗೆ, ಆ ರೈತ ಕಷ್ಟಪಟ್ಟು ಪ್ರತಿಫಲ ಸಿಗುತ್ತೆ ಅದು. ಆದ್ರೆ ಇವರು ನೀವು ಡಿ ಕೆ ಶಿವಕುಮಾರ್ ಹೇಳ್ತಾರೆ ರೈತರು ಒತ್ತಾಯ ಅಂತ. ರೈತರು ₹2 ಒತ್ತಾಯ ಮಾಡಿಲ್ಲ. ಇವರು 50 ml ಜಾಸ್ತಿ ಕೊಡ್ತೀವಿ ಅಂತೇಳಿ, ಅದು 50 ml ಜಾಸ್ತಿ ₹2 20% ಬೀಳುತ್ತೆ ಒಂದು 100 ml-ಗೆ 50 ml. ಅದರಿಂದ ₹2 ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಯಾರು ನಿಲ್ಕೊಂಡು ಮನೆ ಅಳ್ತಾ ಮಾಡ್ತಾರೆ, ಮೇಜರ್ ಮಾಡ್ತಾಂಡ ಅದನ್ನ ಅಳ್ತಾನ. 5 ml ಯಾರು ಅಳ್ತಾ ಮಾಡ್ತಾರೆ. ಈಗ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಕೂಡಲೇ ಆ ರೈತಿಗೆ ಕೊಟ್ಟು ₹2 ಖುಷಿ ಪಡೋಣ. ಇದು ಉಗ್ರ ಹೋರಾಟ ಮಾಡ್ತಾವೆ. ರೈತ ಕೊಡಲಿಲ್ಲ ಭಾರಿ ಹೋರಾಟ ಮಾಡ್ತೇವೆ ನಾವು. ಓಕೆ, ಥ್ಯಾಂಕ್ ಯು ವೆಂಕಟಾಚಲಪತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.